ಮೆಟ್ರೋ BMRCL ಅದೊಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ನಿಜ. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಹಣ ಹಾಕಿದ ನಂತರವೇ ಅದು ಅನುಷ್ಠಾನ ಆಗಿರುವಂಥದ್ದು. ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದು ಇರುವ ಕಾರಣ ರಾಜ್ಯ ಸರ್ಕಾರದವರು ವಿಶೇಷವಾದ ಒತ್ತನ್ನು BMRCLಗೆ ಹಾಕಿ ಈ ರೀತಿ ಎಲ್ಲದಕ್ಕೂ ರೇಟ್ಗಳು ಜಾಸ್ತಿ ಆಗಿರುವಂಥ ಸಂದರ್ಭದಲ್ಲಿ ಆಗಬಾರದು ಅಂತ ಹೇಳುವಂಥ ಪ್ರಥಮ ಜವಾಬ್ದಾರಿ ಅದು ಮುಖ್ಯಮಂತ್ರಿ ಮತ್ತು ಇಂದಿನ ಸರ್ಕಾರಕ್ಕಿದೆ. ಖಂಡಿತವಾಗಿ ಅವರು ತಪ್ಪಿಸಿಕೊಳ್ಳುವಂಗಿಲ್ಲ. ಕೇಂದ್ರ ಸರ್ಕಾರದ ಬಗ್ಗೆ ಬೊಟ್ಟು ಮಾಡಿ ತೋರಿಸುವಂಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲೇ ಪ್ರಸ್ತಾಪ ಮಾಡಿದ್ದಾರೆ, ಕೇಂದ್ರದಿಂದ ಒತ್ತಡ ಹಾಕಬೇಕು, ಇದರ ರೇಟನ್ನು ಡೌನ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ನಮ್ಮ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಕೇಳಲಿಕ್ಕೆ ಮೊದಲು ರಾಜ್ಯ ಜೊತೆ ವಿಮರ್ಶೆ ಮಾಡಿ ಅವರು ಮಾಡ್ತಾರೆ BMRCL ಅವರು. ಅದೊಂದು ಅಟಾನಮಸ್ ಬಾಡಿ ಆದ ಕಾರಣ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ, ಈ ರೇಟ್ಗಳು ಡೌನ್ ಆಗಬೇಕು, ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಬಲವಾಗಿ ಇದನ್ನು ಎತ್ತಿಕೊಂಡು ಸ್ವಲ್ಪ ಮಟ್ಟಿಗೆ ಏರಿಸುವಂಥದ್ದು, ಇವತ್ತಿನ ಇನ್ಫ್ಲೇಷನ್ನ ಆಧಾರದಲ್ಲಿ ಮಾಡುವಂಥದ್ದು ಪ್ರತ್ಯೇಕ. ಆದರೆ ಒಮ್ಮೆಲೆ 47ರಿಂದ 100% ಏರಿಸಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೇನೆ. ಖಂಡಿತವಾಗಿ ನೋಡಿ, ರಾಜ್ಯ ಸರ್ಕಾರ ಸರ್ ಪ್ರೈಮರಿ ನಿಮ್ಮ ಏರ್ಪೋರ್ಟ್ ಅಥಾರಿಟಿ ಇದೆ, ಇದು ಇಂಡಿಪೆಂಡೆಂಟ್ ಬಾಡಿ. ನಿಮ್ಮ ಮೆಟ್ರೋ ಇದೆ, ಇದು ಇಂಡಿಪೆಂಡೆಂಟ್. ಇಂಥ ಕೆಲವಾರು ಇಂಡಿಪೆಂಡೆಂಟ್ ಬಾಡಿಗಳಲ್ಲಿ ರಾಜ್ಯ ಸರ್ಕಾರದ ಒಬ್ಬ ಸದಸ್ಯ ಅಲ್ಲಿ ಮೆಂಬರ್ ಆಗಿರ್ತಾನೆ. ರಾಜ್ಯ ಸರ್ಕಾರದ ಮಂತ್ರಿ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ಯಾರಿರ್ತಾನೆ ಅವನಿಗೆ ಇದನ್ನು ತಿಳಿಸಲೇಬೇಕಾಗುತ್ತೆ. ಆದ ಕಾರಣ ಇದೆಲ್ಲ ನಮಗೆ ಗೊತ್ತಿಲ್ಲದಾಗಿದೆ ಅಂತ ಯಾರು ಕಾಂಗ್ರೆಸ್ನವರು ಹೇಳಿದರೆ ಅದು ಅಪ್ಪಟ ಸುಳ್ಳು ಸರ್. ಅದಕ್ಕೆ ನಾನು ಹೇಳಿದೆ, ಅವರ ಮೆಂಬರ್ಸ್ ಇರ್ತಾರೆ. ಈ ವಿಸ್ತರಣೆಗೆ ಭಾರಿ ದೊಡ್ಡ ರೀತಿಯ ಸಹಕಾರಗಳನ್ನು ಕೇಂದ್ರ ಸರ್ಕಾರ ಕೊಡುವಂಥದ್ದು ನೀವು ನೋಡಿರ್ಬೋದು. ನನಗೇನು ಅಂತ ಹೇಳಿದರೆ, ನಾನು ಮುಖ್ಯಮಂತ್ರಿ ಆಗಿರುವಾಗಲೇ ಪ್ರಥಮ ಮೆಟ್ರೋ ಉದ್ಘಾಟನೆ ಆಗಿರುವಂಥದ್ದು 2011ರಲ್ಲಿ ಉದ್ಘಾಟನೆ. ಆಗಲೇ ಒಂದು ಭರವಸೆಯನ್ನು ನಾವು ಕೇಂದ್ರ ರೈಲ್ವೆ ಮಂತ್ರಿಗಳು ಬಾಕಿಯವರೆಲ್ಲ ಹೇಳಿದೆವು, ಬೇರೆ ನಿಮ್ಮ ಟ್ರಾನ್ಸ್ಪೋರ್ಟಿಗಿಂತ ಕಡಿಮೆ ದರದಲ್ಲಿ ಅತ್ಯಂತ ಕ್ಷಿಪ್ರವಾಗಿ ನಿಮ್ಮನ್ನು ರೀಚೌಟ್ ಮಾಡುವ ಸ್ಥಳಕ್ಕೆ ರೀಚೌಟ್ ಮಾಡಲಿಕ್ಕಾಗಿ ಮೆಟ್ರೋ ಬರ್ತದೆ ಅಂತೇಳಿ. ಇವತ್ತು ಆ ಮಾತನ್ನು ನಾವು ಉಳಿಸ್ಕೊಳ್ಬೇಕು, ನಮ್ಮದು ಜವಾಬ್ದಾರಿ ಇದೆ. ನಾವೇನು ಇನ್ನೊಬ್ಬರ ಮೇಲೆ ಬೊಟ್ಟು ಮಾಡಿ ತೋರಿಸೋಲ್ಲ. ರಾಜ್ಯ ಸರ್ಕಾರದವರು ಈಗಾಗಲೇ ಲೋಕಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ, ನಮ್ಮ ಕೇಂದ್ರದ ವರಿಷ್ಠರಿಗೆ ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೇವೆ. ರಾಜ್ಯ ಸರ್ಕಾರದವರು ಹೇಳಿದರೆ ಅವರ ಜೊತೆಯಲ್ಲಿ ಹೋಗಿ ಇದನ್ನು ಕಡಿಮೆ ಮಾಡಬೇಕು ಅಂತ ಕೇಂದ್ರದ ಮೇಲೆ ಕೂಡ ಒತ್ತಡ ಹಾಕುವಂಥ ಕೆಲಸ ಮಾಡ್ತೀವಿ.